ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಕ್ರೀಡಾಕೂಟವನ್ನು ನಡೆಸಲಾಗಿದೆ. ವಿದ್ಯಾರ್ಥಿಗಳು ಮಾರುತೇಶ್ವರ ದೇವಸ್ಥಾನದಿಂದ ಆಟದ ಮೈದಾನದಲ್ಲಿ ಬೆಳಗುವ ಜ್ಯೋತಿಯನ್ನ ಎತ್ತಿ ಹಿಡಿದು ಮೈದಾನಕ್ಕೆ ತಂದು ಅಲ್ಲಿ ನಡೆಸಿದ ಕ್ರೀಡಾಪಟುಗಳಿಗೆ ವಿವಿಧ ಗ್ರಾಮದ ಶಾಲೆಗಳಿಂದ ಬಂದ ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಈ ಜ್ಯೋತಿಯನ್ನ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಆದ ಸುಭಾಷ್ ಮಾತಿನೂರು ಇವರು ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಂತರ ವಿದ್ಯಾರ್ಥಿಗಳು ಶಾಲೆ ಮೈದಾನದಲ್ಲಿ ಪಥ ಸಂಚಲನ ಮಾಡಿ ಕ್ರೀಡಾಕೂಟವನ್ನು ನಡೆಸಲಾಗಿದೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷರು ಆದ ವಿರೂಪಾಕ್ಷಪ್ಪ ಆಸೂಟಿ ಅವರು ನೆರವೇರಿಸಿದ್ರು. ಕ್ರೀಡಾಕೂಟದ ಧ್ವಜಾರೋಹಣವನ್ನ ದೈಹಿಕ ಶಿಕ್ಷಣ ಅಧಿಕಾರಿಗಳು ಆದ ವೀರಭದ್ರಪ್ಪ ಅಂಗಡಿ ಇವರು ನೆರವೇರಿಸಿದ್ರು. ಈ ವೇದಿಕೆಯಲ್ಲಿ ಭಾಗವಹಿಸಿದ ಮುಖ್ಯ ಅತಿಥಿಗಳು ಎಸ್ಡಿಎಂಸಿ ಅಧ್ಯಕ್ಷರು ಆದ ಅರ್ಜುನ್ ಗಂಗೋಜಿ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ಕೋಡೂರ, ನೌಕರ ಸಂಘದ ಅಧ್ಯಕ್ಷ ಮಹೇಶ್ ಸೊಬರದ, ಪ್ರೌಢಶಾಲೆಯ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಮೇಟಿ, ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು ಮಾಂತೇಶ ಅಂಗಡಿ, ಕುಕನೂರು ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರು ಆದ ಮಾರುತಿ ತಳವಾರದ, ದೈವಿಕ ಶಿಕ್ಷಕರ ಅಧ್ಯಕ್ಷ ಶರಣಪ್ಪ ಮೊದ್ಲಾಪುರ್, ಬಿಆರ್ಪಿ ಬಸವರಾಜ್ ಅಂಗಡಿ, ಶಿಕ್ಷಣ ಸಂಯೋಜಕರು ಆದ ಶ್ರೀ ಸುರೇಶ್ ಮಾತಿನೂರ ಮತ್ತು ಶರಣಪ್ಪ ರಾವಣಿಕಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಣಿ ದ್ರಾಕ್ಷಾಯಣಿ, ತಹಶೀಲ್ದಾರ್, ಗ್ರಾಮ ಪಂಚಾಯಿತಿ ಪಿಡಿಒ ಅಡಿವಪ್ಪ, ಪಂಚಾಯಿತಿ ಬಿಲ್ ಕಲೆಕ್ಟರ್ ಶರಣಮ್ಮ ಕೋಳೂರ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಆದ ಬಸವರಾಜ್ ಪೂನಿದ, ಹಮಂತಪ್ಪ ಬಾವಿ ಉಡೆದ ಹಾಗೂ ಗ್ರಾಮದ ಮುಖಂಡರು ಆದ ಈಶಣ್ಣ ಆರೇರ, ಆಟದ ಹಂಪೇರ, ಶಕಪ್ಪ ಅಸೂಟಿ, ಪರಪ್ಪ ಚಿಕ್ಕಪ್ಪ, ಮಾಜಿ ಸೈನಿಕರಿಂದ ಶ್ರೀ ಹೇಮಂತಪ್ಪ ಆರೇರ, ಮುಖ್ಯೋಪಾಧ್ಯಾಯರು ಆದ ಶರಣಪ್ಪ ಸಾದರ, ಮುಖ್ಯೋಪಾಧ್ಯಾಯರು ಆದ ಶಿವಣ್ಣ ಯಾಳ್ಗಿ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆದ ಆಂಜನಪ್ಪ, ಶಿಕ್ಷಕಿ ಮಂಜುಳಾ ನಾಗರೆಡ್ಡಿ, ವಕೀಲ ಈರಣ್ಣ ಕೋಳೂರ, ಸಿಆರ್ಪಿ ಸದಸ್ಯರು ಶಿವಕುಮಾರ್ ಹೊಸಮನಿ, ಮಂಜುನಾಥ್ ಮಟ್ಟೆ, ದೇವಪ್ಪ ತಳವಾರ್, ಮಂಜುನಾಥಯ್ಯ, ರವಿಕುಮಾರ್ ಮಾಳಿಗೆ, ದೇವೇಂದ್ರಪ್ಪ ಬಗನಾಳ, ಮಲ್ಲಿಕಾರ್ಜುನ್ ಅರೇರ, ಸೋಮಣ್ಣ ಹನಸಿ, ಪ್ರಕಾಶ್ ಕಟ್ಟಿ ಈ ಕಾರ್ಯಕ್ರಮವನ್ನು ನಿರೂಪಿಸಿದ ಶಿಕ್ಷಕರು ಆದ ಸತೀಶ್ ಕುಮಾರ್, ಚಿನ್ನಪ್ಪ ಗೌಡ್ರು. ವೇಳೆಯಲ್ಲಿ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.